ಆ ವಿದ್ಯೆ ಯಾಕೆ ಬೇಕು ಅನ್ನೋದು ಪ್ರಶ್ನೆ ಉಳಿಸಿದಾಗ ಕವಿ ಒಂದು ಕಡೆ ಬರೀತಾನೆ, ನಾಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ, ಜಾತಿ ಮತ ಪಥದಿಂದ ಬಲುದೂರ ವನಾತ್ಮ, ಸೇವಕನ ಭಾವದಲ್ಲಿ ನಿಂದರದು ದಿಗ್ವಿಜಯ, ಶರಣ ಶಿವಶಂಕರನ್ನು ತಿಳಿದವನ ಎನ್ನುವಂತೆ ಶಿವಮುಖದವನನ್ನು ಶಿವಮುಖನಾಗಿ ಮಾಡಬೇಕು, ಅಧೋಮುಖನನ್ನು ಊರ್ಧ್ವಮುಖನನ್ನು ಮಾಡಬೇಕು, ಅಲ್ಪಮಾನವತ್ವವನ್ನು ವಿಷಮಾನವತ್ವಕ್ಕೆ ಎತ್ತರಿಸಬೇಕು ವಿತರಿಸಬೇಕಂತ ಚಿಂತನೆ ಇಟ್ಟುಕೊಂಡು ಕಟ್ಟಿಕೊಂಡಂಥ ನಮ್ಮ ವ್ಯವಸ್ಥೆ. ಹಾಗಾಗಿ ಹೇಳ್ತಾರೆ, ಹೆತ್ತ ತಾಯಿಗೆ ನಮನ, ಹೊತ್ತ ಇಳೆಗೆ ನಮನ, ತುತ್ತಿಟ್ಟ ಬಂಧು ಬಳಗಕ್ಕೆ ನಮನ, ಕಲಿತ ಶಾಲೆಗೆ ನಮನ, ತಿದ್ದಿ ತಿಳಿದ ಗುರುಗಳೇ ನಮನ ಅಂತ ಮಾತನ್ನು ಹೇಳ್ತಾ ನಾವು ನಮ್ಮ ಬದುಕನ್ನು ಕಟ್ಟಿಕೊಂಡಂಥವ್ರು. ಒಂದು ಶಾಲೆಯ ಪರಿಕಲ್ಪನೆ ಹೇಗೆ ಮತ್ತು ಏನು ಅಂದಾಗ ಅದು ಅರಿವಿನ ಅರಮನೆ ಹೆಬ್ಬಾಗಿಲು, ಲೋಕ ಕಲ್ಯಾಣಕ್ಕಾಗಿ ತೆರೆದಿಟ್ಟ ವಿಚಾರದ ಅಮೃತಕೊಮ್ಮ ಅಂತ ಭಾವಿಸ್ತೇನೆ. ನನಗೆ ಒಂದು ಘಟನೆ ನೆನಪಾಗ್ತದೆ. ರವಿ ಬೆಳಗೆರೆ ನಾವೆಲ್ಲ ಒಂದು 40 ವರ್ಷಗಳ ಸ್ನೇಹಿತರು. ಇತ್ತೀಚೆಗೆ ಒಂದು 2-3 ವರ್ಷ ಹಿಂದೆ ತೀರೋದ್ರು ಅವರು. ಒಂದು ಬೆಂಗಳೂರಲ್ಲಿ ಒಂದು ಅರ್ಧ ಎಕರೆ ಜಾಗ ಇತ್ತು. ನನಗೆ ಒಂದ್ಸಲ ಬರಲಿಕ್ಕೆ ಹೇಳ್ತಾರೆ, ಹೇಳಿ ನಾನೊಂದು ಹೋಟ್ಲು ಮಾಡಬೇಕು ಸುರೇಶ ಅಂತೇಳಿ. ನಾನೊಂದು ಹೋಟ್ಲು ಮಾಡೋದು ಸುಲಭ, ನಾಳೆ ನಡೆಸೋದು ಕಷ್ಟ ಮಾರ, ನಿನಗೆ ಆಗೋದಿಲ್ಲ. ನಿನ್ನ ಮೆಂಟಲ್ ನೀನು 16 ಸಲ ರಿಸೈನ್ ಮಾಡಿದ ಮನುಷ್ಯ, ನೀನು ಬೇರೆ ಬೇರೆ ಉದ್ಯೋಗ ಮಾಡಿ ಸಿನಿಮಾ ಥಿಯೇಟ್ರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನಿನ್ನ ಕೈಲಿ ಆಗೋ ಕೆಲಸ ಅಲ್ಲ. ಇಟ್ ನೀಡ್ಸ್ ಲಾಟ್ ಆಫ್ ಪೇಷನ್ಸ್ ಅಂತೇಳಿ. ಮತ್ತು ಏನು ಮಾಡಬೇಕಂದ್ರೆ ನಿಮ್ಮ ಅಮ್ಮ ಅಲ್ಲಿ ಟೀಚರ್ ಆಗಿದ್ದರು, ನೀನು ಟೀಚಿಂಗ್ ಪ್ರೊಫೆಷನ್ ಇದೆಯಾ, ಹಾಗಾಗಿ ಸಣ್ಣ ಮಟ್ಟದ ಒಂದು ಶಾಲೆ ಶುರು ಮಾಡೋಣ ಅಂತೆಲ್ಲ ಹೇಳಿ ಕೊನೆಗೆ ಒಂದು ಸಾಲ ನಾನೇ ಕೊಟ್ಟು ಆ ಕಡೆಗೆ ಒಂದು ಶಾಲೆ ಶುರು ಮಾಡಿದ್ದು. ನನಗೆ ಆವಾಗ ನಾನೊಬ್ಬನೇ, ಮತ್ತು ನನಗೂ ಗೊತ್ತಿಲ್ಲ ಅವನಿಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ ನನಗೆ ಮತ್ತಿಲ್ಲ ಅಂತ ಹೇಳ್ತಾರೆ. ಹಾಗೆ ಹಾಗೆ ಕೊನೆ ಇಬ್ಬರೇ ಹೋಗಿ ಅದನ್ನು ಗುದ್ದಲಿ ಪೂಜೆ ಮಾಡಿ ಒಂದು ಶಾಲೆ ಶುರು ಮಾಡಿದ್ವಿ. ಆಮೇಲೆ ಇವತ್ತು ಆ ಶಾಲೆ 9,000 ಮಕ್ಕಳಿದ್ದಾರೆ. ಮೊನ್ನೆ ಅವ್ರ ಮಗ ಅವನು ಡಿಡ್ ಈಸ್ ಮಾಸ್ಟರ್ಸ್ ಇನ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಇನ್ ಆಸ್ಟ್ರೇಲಿಯಾದಲ್ಲಿ. ಮೊನ್ನೆ ಒಂದು ಪ್ರಾರ್ಥನಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೇಳಿ ಎಲ್ಲ ಅಂದ್ಕೊಂಡಿದ್ದೆ, ನನ್ನ ಬಳ್ಳಾರಿ ನನ್ನ ಮನೆ ಹೆಸರು ಪ್ರಾರ್ಥನಾ ಅಂತೇಳಿ ಅವನು ಕಾಪಿ ಮಾಡಿದ್ದು. ಜನ ಬಂದು ಹೇಳೋದು, ಈ ಶಾಲೆದು ಪೂಜಾ ನೀ ಪ್ರಾರ್ಥನಾ ಕಾಪಿ ಮಾಡ್ತದ ಮಾರ ಅಂತೇಳಿ. ಅಂದರೆ ಇವತ್ತು ಆ ಮಟ್ಟಕ್ಕೆ ಶಾಲೆ ಬೆಳೆದು ನಿಂತಿದೆ. ಮೊನ್ನೆ ಕೂಡ 100 ಕೋಟಿ ರೂಪಾಯಿ ಆ ಮಗು ಮತ್ತೊಂದು ಇಂಟರ್ನ್ಯಾಷನಲ್ ಶಾಲೆ ಪ್ರಾರಂಭ ಮಾಡಿದ್ದಾರೆ. ಹಾಗೆ ನಾನು ಹೋದ ಸಲ ದೇವಣ್ಣ ಈ ಶಾಲೆ ಪ್ರಾರಂಭ ಮಾಡುವಾಗ ನಾನು ಈ ಗುದ್ದಲಿ ಪೂಜೆ ಬಂದಿದ್ದೆ. ನನಗೆ ಭಯ ಆಗೋದು, ಒಂದು ಒಡೆ ಬಂದು ಮುಟ್ಟುನು ಅಂತೇಳಿ ಎಲ್ಲ ಕಡೆ ಗುದ್ದಲಿ ಪೂಜೆ ಮಾಡು. ಆದರೆ ಇವತ್ತು ನೋಡುವಾಗ ಅವ್ರ ಬಗ್ಗೆ ಹೆಮ್ಮೆ ಅನಿಸ್ತಾ ಇದೆ. ಹಾಗಾಗಿ ಒಂದು ರಾತ್ರಿ ಒಂದು ಹಗಲಲ್ಲಿ ಮನುಷ್ಯನ ಬದುಕು ರೂಪುಗೊಳ್ಳೋದಿಲ್ಲ. ನನಗೆ ಬರುವಾಗ ಎನಿಸ್ತಾ ಇತ್ತು, ದೇವೆಣ್ಣೆ ಹೋದ ಅವಳು ದೇವ್ ಮಾಡ್ತಾರೆ, ಹಿಂಗೆಲ್ಲ ಕಾಪಡಣ್ಣ ಮಾಡ್ತಾರೆ, ನನಗೆ ಹಿಂಗೆಲ್ಲ ಒಂಚೂರಲ್ಲ ಒಂದಾತ ಧಾನ್ಯ ಅಂತೇಳಿ ನನಗೆ ಯಾವಾಗ ಈಗ ಬರುವಾಗ ನನಗೆ ಅನಿಸ್ತಾ ಇತ್ತು. ಇಷ್ಟು ದೊಡ್ಡ ಸಾರಿ ನೋಡಿದಾಗ ನಮ್ಮ ಸುನೀಲಣ್ಣ ಈ ಸೋ ಲಕ್ಕಿ. ಜ್ಞಾನ ಇಲ್ಲಿ ನಮ್ಮ ಸುಧಾಕರ್ ಅಣ್ಣ ಇಲ್ಲೇ ಇದ್ದಾರೆ. ಹಾಗೆ ಇಲ್ಲಿ ಸಾಣೂರಲ್ಲಿ ಈ ಒಂದು ಶಾಲೆ ಆಗ್ತಾ ಇದೆ. ಹಾಗಾಗಿ ಹೇಳ್ತಾರೆ, ಡೇವಿಡ್ ಹಾರ್ಟ್ಮನ್ ಅಂತ ಚಿಂತಕ ದಾರ್ಶನಿಕ ಒಂದು ಕಡೆ ಬರೀತಾನೆ, ಡಿಫೀಟ್ ದ ಡಿಫೀಟ್, ಫ್ರಸ್ಟ್ರೇಟ್ ದ ಫ್ರಸ್ಟ್ರೇಷನ್ ಆ್ಯಂಡ್ ಕಿಲ್ ದ ಡಿಸ್ಪೇರ್ ಅಂತೇಳಿ. ಅಂದರೆ ಛಲದ ಬಲದಿಂದ ಸಾಧನೆ ಸಾಕ್ಷಾತ್ಕಾರ ಆಗಬೇಕು, ಸಾಧನೆ ಸಾಕ್ಷಾತ್ಕಾರ ಒಳಗಿನ ಬೆಳಕಿಗೆ ಪೂರಕ ಆಗಬೇಕು, ಒಳಗಿನ ಬೆಳಕು ಅದು ಹೊರಗಿನ ಯಾತ್ರೆಗೆ ಅದು ಪ್ರೇರಕ ಆಗಬೇಕಂತೆ. ಆ ನಿಟ್ಟಿನಲ್ಲಿ ಇವತ್ತು ಅವರ ಕಲ್ಪನೆ ಇರ್ತಕ್ಕಂಥ ಕೇವಲ ವಿದ್ಯೆ ಮಾತ್ರ ಅಲ್ಲ. ನಾವು ಎಲ್ಲಿ ಸೋಲ್ತಾ ಇದ್ವಿ ಅಂತ ಹೇಳಿದರೆ, ನಮ್ಮ ಸುಧಾಕರಣ ಹೇಳಿದಾಗೆ ಮಕ್ಕಳಿಗೆ ಡಿಗ್ರಿ ಕೊಡ್ತಿದ್ವಿ, ಆದರೆ ಬದುಕೋದನ್ನು ಹೇಳ್ಕೊಡೋ ಎಲ್ಲೋ ಕಡೆ ಸೋಲ್ತಾ ಇದ್ವಿ. ನನ್ನ ಅನುಭವದ ಪ್ರಕಾರ ನನಗೆ ತುಂಬ ಜನ ಒಂದು 200 ಕೋಟಿ 300 ಕೋಟಿ ಧನಿಕರು ನಮ್ಮ ಸ್ನೇಹಿತರಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆಗೆ 2 ಗಂಟೆ 3 ಗಂಟೆ 4 ಗಂಟೆ ನಿದ್ದೆ ಮಾಡಬೇಕಾದ್ರೆ ನಿದ್ರೆ ಮಾತ್ರ ತಗೊಂಡು ನಿದ್ರೆಗೆ ಜಾರತಕ್ಕಂಥ ದುಸ್ಥಿತಿ ತಂದುಕೊಂಡಿದ್ದಾರೆ. ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂತ ಕೇಳಿದಾಗ, ಮೈ ಸನ್ ಈಸ್ ಮೈ ಪ್ರಾಬ್ಲಮ್, ಮೈ ಡಾಟರ್ ಇಸ್ ಮೈ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಹಾಗಾಗಿ ಪ್ರಶ್ನೆ ಇರುವಂಥದ್ದು ವೈ ಟು ಲಿವ್ ಆ್ಯಂಡ್ ಹೌ ಟು ಲಿವ್ ಅಂತೇಳಿ. ಯಾಕೆ ಬದುಕಬೇಕು ಮತ್ತು ಹೇಗೆ ಬದುಕಬೇಕು ಅನ್ನೋದು ಪ್ರಶ್ನೆ. ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಕು ಅಥವಾ ಮಕ್ಕಳನ್ನೇ ಆಸ್ತಿಯನ್ನು ಮಾಡಬೇಕು ಅನ್ನೋದು ಪ್ರಶ್ನೆ ಇವತ್ತು ನಮ್ಮನ್ನು ಎಲ್ಲರನ್ನು ಕಾಡ್ತಕ್ಕಂಥ ಪ್ರಶ್ನೆ ಇವತ್ತು. ನಮ್ಮ ಅಮೆರಿಕದಲ್ಲಿ ಒಂದಷ್ಟು ಜನ ಬಂಧುಗಳು ಸೆಟ್ಲ್ ಆಗಿದ್ದಾರೆ. ಅಷ್ಟೈಶ್ವರ್ಯ ಇದೆ, ಮಾನಸಿಕ ನೆಮ್ಮದಿ ಇಲ್ಲ. ಹೇಳ್ತಾರೆ, ಸಿರಿತನದ ಮಬ್ಬಿನಲ್ಲಿ ಹಾಡಿನ ಅಲಿಯುವುದಕ್ಕಿಂತ ಗುಡಿಸಲಲ್ಲಿ ಉಪ್ಪಿರದ ಗಂಜಿಲೇಸು, ಸಂತೃಪ್ತ ಪರಿಸರದಿ ಬಡತನವೇ ಆಭರಣ, ಹಣವೇ ಇಹಪರಬಲ ತಿಳಿದು ನೋಡೆನ್ನುವಂತೆ ನಮ್ಮ ಪೂರ್ವಜರು ಹಣವನ್ನು ತೃಣವ ಕಂಡಿದ್ದಾಗಿ ಈ ರೀತಿಯ ನೆಮ್ಮದಿಯ ಬದುಕು ಸಾಧ್ಯ ಆಗಿದೆ. ಇವತ್ತು ನಮ್ಮ ಮೋಹನ್ ಆಳ್ವರು ಖುಷಿ ಯಾಕೆ ಆಗ್ತಾರೆ ಅಂತ ಹೇಳಿದ್ರೆ, ಎಷ್ಟೇ ಎತ್ತರಕ್ಕೆ ಏರಿದ್ರು ಕೂಡ ಅವ್ರು ನೆಲ ಬಿಡಲಿಲ್ಲ. ಅವರು ಆಪರೇಷನ್ ಆದಾಗ ನಾನು ಹೋಗಿದ್ದೆ ಅಲ್ಲಿಗೆ. ಅವನು ಮೊದಲು ಮನೆಗೆ ಬಂದಾಗ ಹೇಗೆ ಕೇಳ್ತಿದ್ರು, ಸುರೇಶ ಹಿಂಗೆ ದೋಸೆ ಬೋಡ, ಇಡ್ಲಿ ಬೋಡ, ಪೂರಿ ಬೋಡ ಅಂತ ಕೇಳೋದು. ಯಾಕೆ ಇದನ್ನ ಮಾಡಿದ್ರು, ಇದ್ವಲ್ಲ ಆಪ್ರೇಷನ್ ಆಗ್ತದೆ, ಇದು ಮಕ್ಕಳು ಅವೇನೇ ಏನೊಂದಲ್ಲ ಅರ್ಥ ಅಂತೇಳಿ ಹೇಳ್ತಾ ಇದ್ದೆ. ಅಂದರೆ ಇಂಥವರ ಬದುಕು ನಮಗೆ ಆದರ್ಶ ಆಗಬೇಕಂತೆ. ಹಾಗಾಗಿ ಹೇಳ್ತಾರೆ, ಓದು ಜಾರುವ ಜಾಗದಲ್ಲಿ ಜಾಗೃತಿ ಮೂಡಿಸಬೇಕು, ವಿದ್ಯೆ ಸಮರಸವಾಗಿ ಸಾಮರಸ್ಯದ ಬದುಕಿಗೆ ಮನುಷ್ಯನ ಅಣಿಗೊಳಿಸಬೇಕು, ಶಿಕ್ಷಣ ಬದುಕಿನ ಏರುಮೆಟ್ಟನ್ನು ಪರಿಶೀಲಿಸಿ ಆಗಬೇಕಂತೆ.
ಹಾಗಾಗಿ ಇವತ್ತು ಹೇಳ್ತಾರೆ, ಅರ್ಥ ಕಾಮಗಳೇ ಪ್ರಧಾನವಾದಂಥ ವಧು ವಿಜೃಂಭಿಸಿದ ಕಾಲಘಟ್ಟದಲ್ಲಿ ಬದುಕೆಂದರೆ ಏನು ಹಾಗೆಂದು ಕೇಳಿಕೊಳ್ಳುವ ವ್ಯವಧಾನವಿಲ್ಲ. ರಾಶಿ ರಾಶಿ ಭಾವಗಳ ವಿರೂಪ, ಬಣ್ಣ ಬದಲು, ಭಾವ ಬದಲು, ಸಾಶ್ರೇಷ್ಠ ಸುಖಕ್ಕಾಗಿ ಸಾಗರದಷ್ಟು ಪರಿಪಾಟು. ಪದವಿಗಾಗಿ ಓದು, ಉದ್ಯೋಗಕ್ಕಾಗಿ ಪದವಿ, ಅನ್ನ ಅರ್ಥಗಳಿಗಾಗಿ ಉದ್ಯೋಗ, ಇದರ ನಡುವೆ ಏನಾದರಾಗು ಮೊದಲು ಮಾನವನಾಗು ಎನ್ನುವಂಥ ಮಹಾಮಂತ್ರವನ್ನು ಎಲ್ಲೋ ಒಂದು ಕಡೆಗೆ ಮರೆತೇ ಬಿಡ್ತಿದ್ವಿ. ಪರ್ಷಿಯನ್ ಕವಿ ಒಂದು ಕಡೆ ಬರೀತಾನೆ, ಚಾಂದನ ಬದಲ, ಸೂರಜನ ಬದಲ, ನಾ ಬದಲಾರೆ ಭಗವಾನ್, ಕಿತ್ನಾ ಬದಲ್ಗ ಇನ್ಸಾನ್ ಅಂತೇಳಿ. ಬದುಕು ಬದಲಾಗ್ತಾ ಇದೆಯಲ್ಲ, ಆದರೆ ಹೇಳ್ತಾರೆ ನಜರ್ ಬದಲೇಗಾತೋ ನಜರಾನ ಬದಲೇಗ ಅಂತೇಳಿ. ದೃಷ್ಟಿ ಬದಲಾದರೆ ನಮ್ಮ ದೃಶ್ಯ ಬದಲಾಗ್ತಂತೆ. ಇವರೆಲ್ಲ ಪುಣ್ಯಾತ್ಮರ ಮೇಲೆ ಕೂತಂಥವರು ತಮ್ಮ ಬದುಕಿನ ದೃಷ್ಟಿಯನ್ನು ಬದಲು ಮಾಡ್ತಾ ಮಾಡ್ತಾ ಈ ದೃಶ್ಯವನ್ನು, ಬದುಕಿನ ದೃಶ್ಯವನ್ನು ಬದಲು ಮಾಡಿರ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು. ನಮಗೆಲ್ಲ ನಾವೆಲ್ಲ ಹೆಮ್ಮೆ ಪಡಬೇಕು. ಬಹುಶಃ ಈ ಬದುಕು ಹಾಗೆ, ಅದು ನಮ್ಮನ್ನು ಅವಮಾನಿಸ್ತದೆ, ನಮ್ಮನ್ನು ಅನುಮಾನಿಸ್ತದೆ, ಕೊನೆಗೆ ನಮ್ಮನ್ನು ಸನ್ಮಾನಿಸ್ತದೆ. ದಾಸರು ಒಂದು ಕಡೆ ಭಾಳ ಸುಂದರವಾಗಿ ಬರೀತಾರೆ, ಒಂದು ಕಾಲದಲ್ಲಿ ಆನೆ ಕುದುರೆ ಮೇಲೆ ಮೆರೆಸುವೆ, ಒಂದು ಕಾಲದಲ್ಲಿ ಬರೆ ಕಾಲಲ್ಲಿ ನಡೆಸುವೆ, ಒಂದು ಕಾಲದಲ್ಲಿ ಮೃಷ್ಟಾನ್ನ ಉಣಿಸುವೆ, ಒಂದು ಕಾಲದಲ್ಲಿ ಉಪವಾಸ ಕೆಡುಹುವೆ, ಒಂದು ಕಾಲದಲ್ಲಿ ಮಾನ ಸನ್ಮಾನ ಕೊಡಿಸುವೆ, ಒಂದು ಕಾಲದಲ್ಲಿ ಅವಮಾನಗೊಳಿಸುವೆ. ಇದು ಬದುಕಿನ ವೈವಿಧ್ಯ ಮತ್ತು ವೈರುಧ್ಯ ಅಂತೆ. ಹನುಮಂತನಿಗೆ ಗೊತ್ತಿರಲಿಲ್ಲ ಆತನ ಶಕ್ತಿ ಏನು, ತಾಕತ್ತೇನು ಅಂತೇಳಿ. ಜಾಮ ಅಂತ ಕರೆದು ಹೇಳ್ತಾನೆ, ನೀನು ಲಂಕೆಗೆ ಹಾರ್ಬೋದು, ಸೀತಾಮಾತೆಯನ್ನು ಹುಡುಕ್ಬೋದು, ಸೀತಾಮಾತೆಯನ್ನು ಕರೆತರ್ಬೋದು ಅಂತಕ್ಕಂಥ ಆತ್ಮವಿಶ್ವಾಸದ ಮಾತನ್ನು ಜಾಮ ಅಂತ ಹನುಮಂತನಲ್ಲಿ ತುಂಬುತ್ತಾನೆ. ಹಾಗಾಗಿ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಆ ಜಾಮವಂತನ ಕೆಲಸ ಮಾಡಬೇಕು. ನಮ್ಮ ಮಕ್ಕಳಲ್ಲಿ ಆ ಹನುಮಂತನ ಆತ್ಮವಿಶ್ವಾಸವನ್ನು ಮೂಡಿಸ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾ ತುಂಬ ಮಾತಾಡಬಾರ್ದು. ಯಾಕಂತ ಹೇಳಿದ್ರೆ ಮಾತು ಶಬ್ದಗಳ ಸೂತಕ್ಕಾಗಬಾರ್ದಂತೆ, ಅದು ಬದುಕಿನ ಬರಸಿ ಸಾಧ್ಯತೆ ಕೊಡಬೇಕಂತೆ. ಸೂತಕದ ಮನೆಯೊಳಗೆ ಹಬ್ಬ ನಡೆದು ಬರಬೇಕಂತೆ. ನಾವೆಲ್ಲ ಇವತ್ತು ರಾತ್ರಿ ಹೋಗಿ ಮನೆಯಲ್ಲಿ ದೀಪ ಹಚ್ಚತಕ್ಕಂಥದ್ದು ನಮ್ಮ ದೇವಣ್ಣ ಬಹಳ ಸಜ್ಜನ, ಬಹಳ ಪ್ರಾಮಾಣಿಕ, ಬಹಳ ನಿಸ್ಪೃಹ. ಹಾಗಾಗಿ ಆ ದಂಪತಿಗಳಿಗೆ ಭಗವಂತ ಮುಪ್ಪಿನಷ್ಟು ಕೂಡ ಎಲ್ಲೂ ಆ ಕಷ್ಟ ಕೊಡಬಾರದು. ಈ ಶಾಲೆ ಇನ್ನಷ್ಟು ಉದ್ಧಾರ ಉತ್ಕರ್ಷವನ್ನು ಕಾಣಬೇಕು. ನೆಮ್ಮದಿಯ ನೆರಳು ಅವರ ಮನೆಯ ಅಂಗಳವನ್ನು ಕಾಯುವಂತಾಗಬೇಕು. ಬದುಕಿನ ಯಶಸ್ಸಿನ ಕೀರ್ತಿಧ್ವಜ ಕೆಳಗಿಳಿಯದಂತೆ ಆ ದೈವ ಹರಿಸಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಕವಿ ಒಂದು ಕಡೆ ಹೇಳ್ತಾನೆ, ಲೇಸೆ ಕೇಳಿಸಲಿ ಕಿವಿಗೆ, ಲೇಸೆ ನುಡಿಸಲಿ ನಾಲಿಗೆ, ಲೇಸೆ ಕಾಣಿಸಲಿ ಕಣ್ಣಿಗೆ ಎನ್ನುವಂತೆ ಒಳ್ಳೆಯ ಮಾತುಗಳು ಈ ಸಮಯದಲ್ಲಿ ಎಲ್ಲರ ಬಾಯಲ್ಲಿ ಬರಲಿ. ಒಳ್ಳೆಯ ವಿಚಾರಗಳು ನಮ್ಮ ಅದು ತಲೆಗೆ ಬರಲಿ, ಒಳ್ಳೆಯ ಆಚಾರಗಳು ಅನುಷ್ಠಾನಕ್ಕೆ ಬರಲಿ ಎನ್ನುವಂಥ ಮಾತನ್ನು ಹೇಳ್ತಾ ತುಂಬ ಜನ ಎಲ್ಲ ನಾನು ನೋಡಿದಾಗ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ನಿಂದ ಬಂದಿದ್ದೀರಿ. ಇದು ಈ ಥರ ಇರಬೇಕು, ಈ ಪರಿಸರ ಈ ಥರ ಇರಬೇಕು. ಇದು ನಾನು ಅನ್ನೋದು ಬಿಟ್ಟು ನಾವು ಅನ್ನೋದಾಗಬೇಕಂತೆ. ಹಾಗಾಗಿ ಹೇಳ್ತಾರೆ, ವ್ಯಷ್ಟಿಯುತವನಿಗೆ ಸಮಷ್ಟಿತವು ಮೇಳೈಸಿ ಬಂದ ಎತ್ತರ ನಿಲುವು ನಮ್ಮದಾಗಬೇಕು. ಹೋಮಾಗ್ನಿ ಎಂದು ಬಾನೆತ್ತರೆಗೆ ಹಾರುವಂತೆ, ನದಿಯರಿದು ಸಾಗರವನ್ನು ಸೇರುವಂತೆ ನಮ್ಮ ಬದುಕು ಮುಂದಡಿ ಇಡಬೇಕಂತೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಎಲ್ಲ ಹೇಳ್ತಾರಲ್ಲ, ಅರಿತವರ ಜೊತೆಯಲ್ಲಿ ಇರುತ್ತಿರಲು ಅನುದಿವಸ ಹೊರೆಯಾಗದಿ ಬದುಕು ಭುವನದಲ್ಲಿ ದೊರೆತ ಭಾಗ್ಯಗಳೆಲ್ಲ ನೊರೆಯ ಬುರುಜುಗಳೆಲ್ಲ ತೊರೆಯಾಳಗಿರಬಹುದು ತಿಳಿದು ನೋಡೆನ್ನುವಂತೆ ಇಂಥ ಸಜ್ಜನರ ಕೂಟ ನಮ್ಮ ಬದುಕೊಂದಷ್ಟು ಸಂಭ್ರಮವನ್ನು, ಸಂತೋಷವನ್ನು ಕೊಡುತ್ತಂತೆ. ಹಾಗಾಗಿ ಈ ಸಂಭ್ರಮ ತಮ್ಮ ಬದುಕಿನ ಹಾಡಿನ ನಿತ್ಯ ಪಲ್ಲವಿ ಆಗಬೇಕು. ಮತ್ತೆ ಮತ್ತೆ ಈ ಐಭೋಗ ವೈಭೋಗಗಳು ತಮ್ಮ ಬದುಕಿನಲ್ಲಿ ಅನುರಣಿಸುವಂತೆ ಮಾಡಬೇಕೆಂದು ದೈವಪ್ರಾರ್ಥನೆಯೊಂದಿಗೆ ಅವಕಾಶಕ್ಕೆ ಹೊಂದಿಸ್ತೇನೆ. ನಮಸ್ಕಾರ.